ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಮೈಸೂರು ಸ್ಯಾಂಡಲ್ ಸೋಪ್ ರಾಯಭಾರಿಯಾಗಿ ತಮನ್ನಾ ಅವರ ನೇಮಕ ಆಗಿದೆ. ನಟಿ ತಮನ್ನಾ ನೇಮಕ ಆಗಿರುವಂತಹ ಹಿನ್ನೆಲೆಯಲ್ಲಿ ಇದೀಗ ವಾಟಾಳ್ ನಾಗರಾಜ್ ವಿರೋಧವನ್ನ ಮಾಡಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಯಶವಂತಪುರ ಮೈಸೂರು ಸ್ಯಾಂಡಲ್ ಸೋಪ್ ಫ್ಯಾಕ್ಟರಿ ಎದುರು ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ಇದೇನು ಹೊಸದೇನಲ್ಲ, ಅವರು ಯಾವಾಗಲೂ ಕೂಡ ಕನ್ನಡಕ್ಕೆ ವಿರೋಧ ಅಥವಾ ನಮ್ಮ ಕನ್ನಡಿಗರನ್ನ ಬಳಕೆ ಮಾಡಿಕೊಳ್ಳದೆ ಇದ್ದಂತಹ ಸಂದರ್ಭದಲ್ಲೂ ಕೂಡ ಅಲ್ಲಿ ವಾಟಾಳ್ ನಾಗರಾಜ್ ಅವರ ಉಪಸ್ಥಿತಿ ಇದ್ದೇ ಇರುತ್ತೆ. ಈ ಹಿಂದೆಯೂ ಕೂಡ ಯಾವಾಗ ತಮನ್ನಾ ಅವರ ಹೆಸರನ್ನ ಉಲ್ಲೇಖ ಮಾಡಲಾಗಿತ್ತು, ಯಾವಾಗ ಅವರ ಹೆಸರು ಮುನ್ನೆಲೆಗೆ ಬಂತು, ಆಗ್ಲೂ ಕೂಡ ಅವರು ಒಂದಷ್ಟು ಪ್ರೊಟೆಸ್ಟ್ಗಳನ್ನ ಮಾಡಿದ್ರು. ಈಗ ಮೈಸೂರು ಸ್ಯಾಂಡಲ್ ಸೋಪ್ ಫ್ಯಾಕ್ಟರಿಗೆ ರಾಯಭಾರಿ ಯಾಕೆ ಬೇಕು ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಕೋಟಿ ಕೋಟಿ ಕೊಟ್ಟು ರಾಯಭಾರಿ ನೇಮಕ ಮಾಡಿದ್ಯಾಕೆ, ಅವಶ್ಯಕತೆ ಇತ್ತಾ, ಸಿಎಂ ಸಿದ್ದರಾಮಯ್ಯನವರೇ ಇದು ನಿಮಗೆ ಬೇಕಿತ್ತ ಅನ್ನುವಂತಹ ಪ್ರಶ್ನೆ ಮಾಡ್ತಾ ಇದ್ದಾರೆ. ನನಗೆ ಬಿಡಿಗಾಸು ಬೇಡ, ನನ್ನನ್ನ ಬೇಕಾದ್ರೆ ರಾಯಭಾರಿಯನ್ನಾಗಿ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಕರ್ನಾಟಕ, ತಮಿಳುನಾಡು, ದೆಹಲಿಗೆ ವಾಟಾಳ್ ನಾಗರಾಜ್ ಗೊತ್ತು ಅನ್ನುವಂತಹ ಮಾತುಗಳನ್ನು ಆಡ್ತಾ ಇದ್ದಾರೆ. ಮತ್ತೆ 500 ವರ್ಷಗಳ ಇತಿಹಾಸ ಇರುವಂತಹ ಈ ಒಂದು ಸೋಪಿಗೆ ಇಷ್ಟೂ ವರ್ಷಗಳ ಕಾಲ ಇಲ್ಲದೆ ಇರುವಂತಹ ರಾಯಭಾರಿ ಇವಾಗ ಯಾಕೆ ಬೇಕಿತ್ತು? ಯಾಕೆಂತಂದ್ರೆ ನೋಡಿ, ನಮ್ಮಲ್ಲಿ ಹೆಚ್ಚು ಬಳಕೆ ಆಗೋದಕ್ಕಿಂತ ಅತಿ ಹೆಚ್ಚು ಈ ಒಂದು ಸೋಪ್ ಮಾರಾಟ ಆಗೋದು ಫಾರಿನ್ಗಳಲ್ಲಿ, ಅತಿ ಹೆಚ್ಚು ಬಳಕೆ ಮಾಡ್ತಾರೆ. ಅವರೊಬ್ಬರೇ ಪ್ರಪಂಚದಲ್ಲಿಲ್ಲ, ಅವ್ರು ಮೀರ್ತಕ್ಕಂಥ ಹೆಣ್ಮಕ್ಳು ಕರ್ನಾಟಕದಲ್ಲಿದ್ದಾರೆ. ಒಂದು ಸೋಪ್ ಏನು ಬಿದ್ದೋಗಿದೆಯಾ? ಮಾರಾಟ ಆಗ್ತಾ ಇಲ್ವಾ? ಅಯ್ಯಮ್ಮ ಬದ್ರು ಆಗುತ್ತೆ, ಅಯ್ಯಮ್ಮ ಬರ್ದಿದ್ರು ಆಗುತ್ತೆ. ಹೋಗ್ತಾ ಇದೆ ಮೈಸೂರು ಸ್ಯಾಂಡಲ್. ಆದ್ರಿಂದ ರಾಯಭಾರಿ ಅವರೊಬ್ಬರೇ ಪ್ರಪಂಚದಲ್ಲಿಲ್ಲ, ಅವ್ರನ್ನ ಮೀರ್ತಕ್ಕಂಥ ಹೆಣ್ಮಕ್ಳು ಕರ್ನಾಟಕದಲ್ಲಿದ್ದಾರೆ. ಒಂದು ಸೋಪ್ ಏನು ಬಿದ್ದೋಗಿದೆಯಾ? ಮಾರಾಟ ಆಗ್ತಾ ಇಲ್ವಾ? ಅಯ್ಯಮ್ಮ ಬದ್ರು ಆಗುತ್ತೆ, ಅಯ್ಯಮ್ಮ ಬರ್ದಿದ್ರು ಆಗುತ್ತೆ. ಹೋಗ್ತಾ ಇದೆ.